ಅಂದರೆ ಮೈಸೂರಿನ ಕಾಂಗ್ರೆಸ್ನ ಸ್ಥಳೀಯ ಮುಖಂಡರುಗಳು ಎಸ್ ಟಿ ಸೋಮಶೇಖರ್ಗೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಬನ್ನಿ ಟಿಕೆಟ್ ಕೊಡ್ತೀನಿ ಅಂತ ಹೇಳಿರುವಂಥದ್ದು 100% ಕೇಳಿದ್ರು. ನಾನು ಅದು ಪ್ರೀತಿಯಿಂದಲೇ ರಿಜೆಕ್ಟ್ ಮಾಡಿದೆ. ನಾನು ಮೈಸೂರಿಗೆ ಬರೋ ಪ್ರಮೇಯ ಇಲ್ಲ. ಆಮೇಲೆ ಎಂ ಪಿ ನಿಲ್ಲೋದು ಇಲ್ಲ. ಬೆಂಗಳೂರಲ್ಲೂ ಎಂ ಪಿ ಕೂಡ ನಾನು ನಿಲ್ಲೋದಿಲ್ಲ. ಈಗ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೇನೆ. ಅದು ಹೊರತುಪಡಿಸಿ ಮೈಸೂರು ಕಾಂಗ್ರೆಸ್ನ ಶಾಸಕರುಗಳು ಅಥವಾ ಮುಖಂಡರುಗಳು ಅಲ್ಲ, ನಮ್ಮ ಇವರು ಹರೀಶ್ ಗೌಡ ಅಂತೇಳಿ ಮೈಸೂರಿನ ಅವರು ಜೆ ಡಿ ಎಸ್ ಹೇಳಿದ್ರು. ಇಲ್ಲ, ಕಾಂಗ್ರೆಸ್ ಮುಖಂಡರು ಜೆ ಡಿ ಎಸ್ ಅವರು ಜಿ ಟಿ ದೇವೇಗೌಡರ ಮಗ ಬೇರೆ. ಇಲ್ಲಿ ಮೈಸೂರು ಚಾಮರಾಜ ಇದಲ್ಲಿಗೆ ನಿಂತಿರೋದ್ರಿಂದ ಅವರು ಮತ್ತು ಲೋಕಲ್ ಲೀಡರ್ಗಳೆಲ್ಲ ಕೇಳಿದ್ರು. ಆಮೇಲೆ ಟಿ ವಿಲು ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ ಪ್ರೆಸ್ನವರು ಪ್ಲಸ್ ಲೀಡರ್ಗಳೆಲ್ಲ ಕೇಳಿ ಈಗ ಕಾಂಗ್ರೆಸ್ಗೆ ಹೋಗೋ ಇರಾದೆಗೆ ಎಂಪಿಲ್ ನಿಲ್ಲಕ್ಕೆ ಇಂಟ್ರೆಸ್ಟ್ ಇಲ್ಲ, ಮತ್ತೆ ಸಚಿವರಾಗಬೇಕು ಅನ್ನೋ ಮಹತ್ವಾಕಾಂಕ್ಷಿ ಇಲ್ಲ. ಆದರೂ ಪ್ರತಿದಿನ ಕೂಡ ನೀವು ಬಿಜೆಪಿ ನಾಯಕರು ಅಥವಾ ಬಿಜೆಪಿ ಪಕ್ಷದ ಕಡೆಗೆ ತೋರಿಸ್ತಾ ಇರುವ ನಿರ್ಲಕ್ಷ್ಯನೋ ಅಸಡ್ಡೆನೋ ಅದಕ್ಕೆ ನೀವೇನು ಕರಿತಿರೋ ಗೊತ್ತಿಲ್ಲ. ಎಲ್ಲ ಒಂದ್ ಕಡೆ ಅದರಿಂದ ಆಚೆ ಬಂದ್ಬಿಟ್ಟಿದ್ದಾರೆ ಸೋಮಶೇಖರ್ ಅವರು ಅನ್ನೋದ್ ರೀತಿಯಲ್ಲೇ ಇದೆ ವರ್ತನೆ ಅಂತ ವಿಶ್ಲೇಷಣೆ ಆಗ್ತಾ ಇದೆ. 100% ಇಲ್ಲ. ಕಾಂಗ್ರೆಸ್ ಅವ್ರನ್ನ ಈ ರೀತಿ ಹೊಗಳಿದ್ರೆ ಬಿಜೆಪಿಗೆ ಮುಜುಗರ ಆಗೋದಿಲ್ವಾ? ಒಂದ್ ಕಡೆ ಹೊಗಳೋ ಕ್ವಶನ್ ಇಲ್ಲ. ಏನು ಸತ್ಯ ಇದೆ ಅದನ್ನ ಹೇಳಿದ್ದೀನಿ ಅಷ್ಟೇ. ಏನು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ, ಕಾಂಗ್ರೆಸ್ ಶಾಸಕ ಪಕ್ಷ ಇದು ಬಿಜೆಪಿ ಶಾಸಕ ಪಕ್ಷ ಸಭೆಗೆ ಹೋಗೋದಿಲ್ಲ, ಕಾರ್ಯಕಾರಿಣಿ ಸಭೆಗೆ ಹೋಗೋದಿಲ್ಲ ಅಂತಂದ್ರೆ ಹೇಳ್ತಾ ಇದ್ದೀನಲ್ಲ, ಹೇಳ್ತಾ ಇದ್ದೀನಿ. ಹೋಗ್ತೀರಾ ಹಾಗಾದ್ರೆ ಸಭೆಗೆ? ಅಲ್ಲ, ಈಗ ಹೋಗ್ತಾ ಇದ್ದೀನಿ. ಇವತ್ತು ಬಾಯ್ಕಾಟ್ ಮಾಡಬೇಕು, ಸ್ಟ್ರೈಕ್ ಮಾಡಬೇಕು ಅಂದ್ರೆ ಬಿಜೆಪಿ ಶಾಸಕ ಪಕ್ಷ ಸಭೆಗೆ ಕಾರ್ಯಕಾರಿಣಿ ಸಭೆಗೆ ಹೋಗ್ತೀರಾ? ನೋಡಿ, ರಾಜ್ಯ ಮಟ್ಟದಲ್ಲಿ ನನಗೇನು ತೊಂದರೆ ಇಲ್ಲ. ಅಶೋಕರು ಎಲ್ಲಕ್ಕೆ ಹೋಗ್ತಾರೆ. ಅಶೋಕರು ಇವತ್ತು ಪ್ರತಿಭಟನೆ ಮಾಡಬೇಕು ಅಂದರು, ಬಾವಿಗೆ ಇಳಿಬೇಕು ಅಂದರು, ಇಳಿದಿದ್ದೀವಿ. ಬಾಯ್ಕಾಟ್ ಹೊರಗಡೆ ಹೋಗ್ಬೇಕು ಅಂತಂದ್ರು, ಹೋಗಿದ್ದೀನಿ. ಸಭೆ ಇತ್ತಂತಲ್ಲ ಸರ್ ಇವತ್ತು? ಎಲ್ಲಿ? ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಜೊತೆ ಎಲ್ಲ ನಿಮ್ಮ ಜೊತೆ ಸಭೆ ಇಲ್ಲ. ಇನ್ನೊಂದು 2-3 ದಿವಸ ಮುಂದಕ್ಕೆ ಹಾಕಿದ್ದಾರೆ ಅವರು. ಸೋಮಶೇಖರ್ ಅವರು ನಿಮಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ನ ಶಾಸಕರಿಗೇನೆ ಅನುದಾನ ಸಿಗ್ತಿಲ್ಲ ಅಂತ ಬಾಯಿ ಬಡ್ಕೊಳ್ತಿದ್ದಾರೆ. ಸೋಮಶೇಖರ್ ಅವರು ಕೇಳಿದ ತಕ್ಷಣ ಅದ ಹೆಂಗೆ ಬಜೆಟ್ ನಲ್ಲಿ ಅಲೋಕೇಶನ್ ಆಗೋಯ್ತು? ಏನು ಕಾಂಗ್ರೆಸ್ ಇಲ್ಲ, ಅನುದಾನ ಇಲ್ಲ. ಎಂಟೈರ್ ಬೆಂಗಳೂರಿಗೆ ಕೊಟ್ಟಿದ್ದಾರೆ. ಬೆಂಗಳೂರು ಕೊಟ್ಟಿದ್ದಾಗಲೂ ಸಮಾಚಾರ ನನಗೂ ಕೊಟ್ಟಿದ್ದಾರೆ. ಅಲ್ಲ, ಕೇಳಿದ್ದೀನಿ. ಉಪಮುಖ್ಯಮಂತ್ರಿಗಳಿಗೆ ಮನೆಗೂ ಕೇಳಿದ್ದೀನಿ, ಆಫೀಸ್ಗೆ ಹೋಗು ಕೇಳಿದ್ದೀನಿ. ನೋಡಿ, ನಂದು 6 ಲಕ್ಷ ಪಾಪ್ಯುಲೇಷನ್. ಕುಡಿಯೋ ನೀರಿಗೆ ಘಟಕ ಜಾಸ್ತಿ ಇದೆ, ಕುಡಿಯೋ ನೀರಿಗೆ ಆಕಾರ ಇದ್ದಿದೆ. 10 ಕೋಟಿ ಫಸ್ಟ್ ಬಿಡುಗಡೆ ಮಾಡಿದ್ರು. ಡೆವಲಪ್ಮೆಂಟ್ಗೆ ಕೇಳಿದೆ, 40 ಕೋಟಿ ಬಿಡುಗಡೆ ಮಾಡಿದರು. ಇವತ್ತು 9 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಇಲ್ಲ ಅಂತೆಲ್ಲ ನಾವು ಕೇಳಬೇಕಲ್ಲ. ಕೇಳದೆ ಹೋದರೆ ಕೇಳ್ತಿದ್ದಾರೆ. ಕಾಂಗ್ರೆಸ್ನವರು ಕೇಳ್ತಿದ್ದಾರೆ, ಬಹಿರಂಗ ಪತ್ರ ಬರೀತಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಎಲ್ಲರಿಗೂ ನೀವು ನೋಡಿ, ನೀವು ತೆಗ್ಸಿ ಶಿವಕುಮಾರ್ದು 250 ಕೋಟಿ 4-5 ದಿವಸದ ಹಿಂದೆ ಶಿವಕುಮಾರ್ ಬಿಡುಗಡೆ ಮಾಡಿದ್ದಾರೆ. 250 ಕೋಟಿನ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ 10 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಯಾರಿಗೆ ಹೆಚ್ಚು ಯಾರು ಕಮ್ಮಿ ಮಾಡಲೇ ಇಲ್ಲ ಅವರು. ಆನೇಕಲ್ಗೆ ಸಿಟಿ ಓನ್ಲಿ 4 ಬೂತ್ ಮಾತ್ರ ಬರ್ತದೆ, ಅವ್ರಿಗೂ 10 ಕೋಟಿ ಕೊಟ್ಟಿದ್ದಾರೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿ BJP, ಕಾಂಗ್ರೆಸ್, JDS ಅಂತ ಭೇದ ಭಾವ ಮಾಡಲಿಲ್ಲ ಅವರು. ಎಲ್ಲರಿಗೂ 250 ಕೋಟಿ 10 ಕೋಟಿ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದಾರೆ.